ಬೆಂಕಿ ಹಾಕಿ ಇವ್ರು ಕೂಡ ಜೀವ ಸಹಿತ ಸುಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಫೈರ್ ಮಾಡಿದ್ದಾರೆ ಅವರು. ನಾನು ಅದನ್ನ ಆ ಸತ್ತವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೇನೆ. ಪರಿಹಾರವನ್ನು ಕೊಟ್ಟಿದ್ದೀವಿ. ಅವರಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಸರ್ಕಾರದಿಂದ ಕೊಟ್ಟಿದ್ದೀವಿ. ಅದು ಅವ್ರ ಜೀವಕ್ಕೆ ಬೆಲೆ ಅಲ್ಲ. ಅದು 10 ಲಕ್ಷ ಕೊಡೋದು ಬೆಲೆ ಕಟ್ಟಿದ್ದೀವಿ ಅಂತಲ್ಲ ಅರ್ಥ. ಆದರೆ ಅವ್ರ ಕುಟುಂಬದವರು ತೊಂದರೆನಲ್ಲಿದ್ದಾರೆ. ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು, ಆರ್ಥಿಕ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಅರ್ನಿಂಗ್ ಮೆಂಬರ್ ಆಗಿದ್ದರು ಅವ್ರ ಕುಟುಂಬದಲ್ಲಿ. ಅದಕ್ಕೋಸ್ಕರವಾಗಿ 10 ಲಕ್ಷ ರೂಪಾಯಿ ಪರಿಹಾರವಾಗಿ ಅವರಿಗೆ ಘೋಷಣೆ ಮಾಡಿದ್ದೀವಿ. ಅದು ಅನಿವಾರ್ಯವಾಗಿ ಫೈಲ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿನ್ನೆ. ಈಗ ಇತ್ತೀಚೆಗೆ ವರದಿ ಒಂದು ಬಂದಿದೆ, ನಾವು ಟಿವಿಗಳಲ್ಲಿ ನೋಡಿದೆ. ಈಗ ಒಬ್ಬ ಕುಮಾರನ್ ಅವರು ಸತ್ತಿದ್ದಾರೆ ಅಂತೇಳಿ. ಅವರು ಲಾಠಿ ಚಾರ್ಜಿಂದ ಆಗಲಿ ಅಥವಾ ಫೈರಿಂಗ್ ಆಗಲಿ ಅಥವಾ ಇನ್ಯಾವುದೇ ಕಾರಣದಿಂದ ಸತ್ತಿರೋದಲ್ಲ. ಅವರು ಓಡೋಗಿ ಮಾಡಿ ಮೇಲೆ ಹತ್ತಿ ಅಲ್ಲಿ ಸ್ಲಿಪ್ ಆಗಿ ಬಿದ್ದಿರ್ತಕ್ಕಂಥದ್ದು, ಹಾಗಾಗಿ ಸತ್ತಿರೋದು. ಅದು ಲಾಠಿ ಚಾರ್ಜಿಂದ ಆಗಲಿ ಅಥವಾ ಫೈರಿಂಗಿಂದ ಆಗಲಿ ಅದರಿಂದ ಸತ್ತಿರ್ತಕ್ಕಂಥದ್ದಲ್ಲ. ಸೊ ಈಗ ರಾತ್ರಿ 11 ಗಂಟೆಯಿಂದ ಎಕ್ಸೆಪ್ಟ್ ಬೆಳಿಗ್ಗೆ 7 ಗಂಟೆ 7:15 ಗಂಟೆನಲ್ಲಿ ಎಲ್ಲಿ ಫೈರಿಂಗ್ ಆಗಿತ್ತು ಹಳ್ಳಿ ಅಂತ ಹಳ್ಳಿ ಅದು ಹೆಗ್ಗನಹಳ್ಳಿನಲ್ಲಿ ಒಂದು ವೆಹಿಕಲ್ಗೆ ಬೆಂಕಿ ಹಾಕೋದು ಬಿಟ್ರೆ, ಮತ್ತೆ ಇನ್ನೊಂದು ಯಾವುದೋ ಬೇಕರಿಗೆ ಡ್ಯಾಮೇಜ್ ಮಾಡೋದು ಬಿಟ್ರೆ, ಬೆಂಗಳೂರು ನಗರದಲ್ಲಾಗಲಿ ಅಥವಾ ಬೇರೆ ರಾಜ್ಯದ ಬೇರೆ ಯಾವ ಭಾಗದಲ್ಲೂ ಕೂಡ ಬೇರೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ನಾನು ಬೆಂಗಳೂರು ನಗರದ ನಾಗರಿಕರಿಗೆ ಮತ್ತೆ ಭಾಷಾ ಅಲ್ಪಸಂಖ್ಯಾತರಿಗೆ ಆಮೇಲೆ ಹೊರಗಡೆಯಿಂದ ಇಲ್ಲಿ ಬಂದಿರತಕ್ಕಂಥ ಜನರಿಗೆ ಅವರಿಗೆ ಭರವಸೆ ಕೊಡ್ತೇನೆ, ಇನ್ನು ಮುಂದೆ ಯಾವುದೇ ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ, ನಿಮ್ಮ ಆಸ್ತಿ ಪಾಸ್ತಿಗೆ ರಕ್ಷಣೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ. ಈ ದಿಕ್ಕಿನಲ್ಲಿ ಕಠಿಣವಾದಂಥ ನಿರ್ಧಾರಗಳನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ತಮಿಳು ಭಾಷೆ ಮಾತನಾಡ್ತಕ್ಕಂಥ ಜನರಿರ್ಬೋದು ಅಥವಾ ಬೇರೆ ಯಾವುದೇ ಭಾಷೆ ಮಾತನಾಡ್ತಕ್ಕಂಥ ಜನರಿರ್ಬೋದು, ಅವರ ಜೀವ ಮತ್ತು ಆಸ್ತಿಪಾಸ್ತಿಗಳಿಗೆ ನಾವು ರಕ್ಷಣೆ ಕೊಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸಿ, ಅದೇ ರೀತಿ ಕನ್ನಡಿಗರು, ತಮಿಳುನಾಡಿನಲ್ಲಿರ್ತಕ್ಕಂಥ ಕನ್ನಡಿಗರು ಅವರ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗದಂತೆ ಅವರಿಗೆ ವೈಯಕ್ತಿಕ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ತಮಿಳುನಾಡು ಸರ್ಕಾರ ಮಾಡಬೇಕು ಅಂತ ಕೂಡ ತಮಿಳುನಾಡು ಸರ್ಕಾರದಲ್ಲಿ ಈಗಾಗಲೇ ನಾನು ಪತ್ರದ ಮೂಲಕ ಮನವಿ ಮಾಡಿದ್ದೀನಿ. ಈಗಲೂ ಕೂಡ ನಿಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ಅವರು ಪತ್ರ ಬರೆದಿದ್ದಾರೆ ನನಗೆ, ಜಯಲಲಿತಾ ಅವರು ಕೂಡ ಪತ್ರ ಬರೆದಿದ್ದಾರೆ.
ಸೊ ಅವರಿಗೆ ನಾವು ಬಹಳ ಸ್ಪಷ್ಟವಾಗಿ ನಾವು ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಅವೆಲ್ಲಕ್ಕಿಂತ ಮುಖ್ಯವಾಗಿ ಕಾನೂನಿನ ಸುವ್ಯವಸ್ಥೆ ನಾವು ಪರಿಣಾಮಕಾರಿಯಾಗಿ ಕಾಪಾಡಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಅತ್ಯ. ನಿಮ್ಮ ಸಹಕಾರ, ಯಾಕಂದ್ರೆ ನೀವು ಆಗಲೇ ಎಲ್ಲ ಚಾನೆಲ್ಗಳಲ್ಲೂ ಕೂಡ ನೀವು ಕೂಡ ಮನವಿ ಮಾಡ್ತಾ ಇದ್ದೀರಿ, ಯಾರೇ ಕಾನೂನನ್ನು ಕೈ ತಕ್ಕಬಾರದು ಅಂತೇಳಿ ಎಲ್ಲ ಚಾನೆಲ್ಗಳಲ್ಲೂ ಕೂಡ ನೋಡಿದೆ ನಾನು ಬೆಳಗ್ಗೆಯಿಂದ. ನೀವು ಕೂಡ ಮನವಿ ಮಾಡ್ತಾ ಇದ್ದೀರಿ. ಅದು ನೀವು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿದ್ರೆ ಪ್ರಚೋದನೆ ಆಗ್ತಕ್ಕಂಥ ಯಾವುದೇ ದೃಶ್ಯ ತೋರಿಸದೇ ಇದ್ರೆ ಬಹಳ ಅನುಕೂಲ ಆಗ್ತದೆ. ನೀವು ಪ್ರಚೋದನೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ನನ್ನ ಅಭಿಪ್ರಾಯ ಅಲ್ಲ. ಅದರಿಂದ ಪ್ರಚೋದನೆ ಆಗಬಾರ್ದು ಅನ್ನೋದು ಅಷ್ಟೇ. ಯಾವುದೇ ದೃಶ್ಯಗಳಿಂದ ಪ್ರಚೋದನೆ ಆಗಬಾರ್ದು ಅನ್ನೋದು. ಆ ಕಾರಣದಿಂದ ಯಾಕಂದ್ರೆ ಕೆಲವು ಅಭಿಪ್ರಾಯಗಳಿದ್ದಾವೆ, ಇದು ಕೂಡ ಈ ದೃಶ್ಯಗಳ ತೋರಿಸೋದ್ರಿಂದ ಕೂಡ ಪ್ರಚೋದನೆ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯಗಳಿದ್ದಾವೆ. ಅದರಿಂದ ಆ ಥರದ್ದು ಆಗಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಾವು, ಯಾಕಂದ್ರೆ ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ನಗರ, ಬರೀ ಬೆಂಗಳೂರನ್ನ ಕರ್ನಾಟಕದ ಏನೋ ಒಂದು ರಾಜಧಾನಿ ಅಲ್ಲ, ಇದು ಅಂತಾರಾಷ್ಟ್ರೀಯ ನಗರ ಬೆಂಗಳೂರು ನಗರ. ಇದಕ್ಕೆ ತನ್ನದೇ ಆದಂಥ ಒಂದು ಇಮೇಜ್ ಇದೆ, ಬ್ರ್ಯಾಂಡ್ ಬೆಂಗಳೂರು, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಅದು ಹೇಳ್ತೀನಿ ಬರ್ತೀನಿ, ಅವ್ರು ಹೇಳ್ತಾರೆ. ಪೊಲೀಸ್ ಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ. ಅದಕ್ಕೆ ಅದರ ಇಮೇಜು ಧಕ್ಕೆ ಬರದ ರೀತಿಯಲ್ಲಿ ನಾವೆಲ್ಲರೂ ಕೂಡ, ನಾವು ಎಲ್ಲ ಮಾಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ, ಬೆಂಬಲವನ್ನು ಇದು ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರ ಬಗ್ಗೆ. ಎರಡನೇದು, ನಾನು ಬೆಂಗಳೂರಿನ ನಾಗರಿಕರಿಗೆ ಮತ್ತು ಮೈಸೂರು, ಮಂಡ್ಯ, ಕಾವೇರಿ ಬೇಸಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ನಾವು ನೀರು ಕೊಡ್ತಾ ಇದ್ದೀವಿ ಕುಡಿಯಕ್ಕೆ. ಪಾಲನೆ ಮಾಡಲಿಕ್ಕೆ ಕಷ್ಟಕರವಾದಂಥ ಆದೇಶ ಸುಪ್ರೀಂ ಕೋರ್ಟ್ನವರು ಮಾಡಿದ್ರೂ ಕೂಡ ನಾವು ಬೆಂಗಳೂರು ನಗರದ ಜನರಿಗೆ, ಮೈಸೂರು, ಮಂಡ್ಯ ಮತ್ತು ಹಳ್ಳಿ, ಯಾವ ಹಳ್ಳಿಗಳಿಗೆ ನಾವು ನೀರು ಕೊಡ್ತಾ ಇದ್ದೀವಿ ಕಾವೇರಿ ಬೇಸಿನಲ್ಲಿ, ಆ ಎಲ್ಲ ಜನರಿಗೂ ಕೂಡ ನಾನು ಇವತ್ತು ನೀರನ್ನು ನಾವು ಕುಡಿಯಲಿಕ್ಕೆ ಕೊಟ್ಟೇ ಕೊಡ್ತೀವಿ. The government is ensuring to citizens of Bangalore city, Mysore, Mandya and villages which are coming in Kaveri Basin. We will give water for the drinking purposes till next June 6, 2017. ಅದನ್ನು ಎನ್ಶೂರ್ ಮಾಡಲಿಕ್ಕೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಅವರಿಗೆಲ್ಲ, ಈ ಭಾಗದ ರೈತರು ಎಲ್ಲರಿಗೂ ಕೂಡ. ಆಮೇಲೆ ಬೆಂಗಳೂರು ನಗರದವರಿಗೆ, ಮೈಸೂರಿನವರಿಗೆ, ಮಂಡ್ಯ ಮತ್ತು ಬೇರೆ ಬೇರೆ ಪಟ್ಟಣಗಳು, ಹಳ್ಳಿಗಳವರಿಗೆಲ್ಲ ಎಲ್ಲರಿಗೂ ಕೂಡ ಕುಡಿಯೋ ನೀರಿಗೆ ಧಕ್ಕೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೇವೆ, ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೇವೆ ಜೂನ್ 2017ರೊಳಗೆ. ಆಮೇಲೆ ಲೀಗಲ್ ಬ್ಯಾಟ್ಲ್ ಏನಿದೆ, ಕಾನೂನು ಹೋರಾಟ,
ಮತ್ತೆ 20ನೇ ತಾರೀಕು ಬರ್ತದೆ ಹಿಯರಿಂಗಿಗೆ. 19ನೇ ತಾರೀಕು ಸೂಪರ್ವೈಸರಿ ಕಮಿಟಿ ಮೀಟಿಂಗ್ ಇದೆ. ಕೋರ್ಟ್ನಲ್ಲಿ ಮತ್ತೆ ನಮ್ಮ ಕಾನೂನು ಹೋರಾಟವನ್ನು ನಮ್ಮ ವಕೀಲರ ತಂಡ ಮಾಡುತ್ತದೆ. ನಮಗೆ ಇವತ್ತು ಈ ಆದೇಶದಿಂದ ಆಗಿರತಕ್ಕಂಥ ತೊಂದರೆಗಳನ್ನೆಲ್ಲನೂ ಕೂಡ ಮತ್ತೆ ಗ್ರೌಂಡ್ ರಿಯಾಲಿಟಿ ಇವೆಲ್ಲನೂ ಕೂಡ ವಿವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈಗ ನಿನ್ನೆ ಆದ ಆದೇಶದಿಂದ ಆಗಿರ್ತಕ್ಕಂಥ ಪರಿಣಾಮ ಏನಪ್ಪಾ ಅಂತಂದ್ರೆ 18,000 ಕ್ಯೂಸೆಕ್ಸ್ ನೀರನ್ನು ಹೆಚ್ಚಾಗಿ ಕೊಡಬೇಕಾಗ್ತದೆ. ಮೊದಲು 15,000ದಿಂದ 15,000 10 ದಿನಗಳ ಕಾಲ ಏನಿದ್ರು 15,000 ಕ್ಯೂಸೆಕ್ಸು, ಅದು 1.5 ಲಕ್ಷ ಆಯ್ತಿತ್ತು. ಈಗ ನಾವು 20ನೇ ತಾರೀಕುವರೆಗೆ 14 ದಿನಗಳವರೆಗೆ ನಾವು ನೀರು ಬಿಟ್ಟರೆ 12,000ದಂತೆ, ಅದು ಇಟ್ ಕಮ್ಸ್ ಟು ಅಬೌಟ್ 1,68,000 ಕ್ಯೂಸೆಕ್ಸ್ ಆಫ್ ವಾಟರ್. ಅಂದರೆ 18,000 ಕ್ಯೂಸೆಕ್ಸ್ ನೀರು ಜಾಸ್ತಿ ಆಗ್ತದೆ. ಸೊ ಇದು ನಮಗೆ ದೊಡ್ಡ ಒಡೆತನೆ. ಆದರೂ ಕೂಡ ಕೋರ್ಟ್ನ ಆದೇಶ ಇರೋದ್ರಿಂದ, ಸುಪ್ರೀಂ ಕೋರ್ಟ್ನ ಆದೇಶ, ಅದನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಅದನ್ನು ಮಾಡ್ತಾ ಇದ್ದೀವಿ. ಮತ್ತೆ 20ನೇ ತಾರೀಕು ಮತ್ತೆ ನಮ್ಮ ನಿಲುವನ್ನು ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇಲ್ಲಿ ನೀರು ಬಿಟ್ಟಿದ್ದೀವಿ, ಬೆಳೆಗೂ ನೀರು ಬಿಟ್ಟಿದ್ದೀವಿ, ಆನ್ ಅಂಡ್ ಆಫ್ ಮಾಡ್ತೀವಿ. ಬೆಳೆಗೂ ನೀರು ಬಿಟ್ಟಿದ್ದೀವಿ, ಆನ್ ಅಂಡ್ ಆಫ್. ಈಗ 10 ದಿನ ನಾವು ಐಸಿಸಿನಲ್ಲಿ ಏನು ತೀರ್ಮಾನ ಆಗಿದೆ, ಐಸಿಸಿ ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿನಲ್ಲಿ ಏನು ತೀರ್ಮಾನ ಆಗಿದೆ, ಅದರ ಪ್ರಕಾರ ನಾವು 30ನೇ ತಾರೀಕಿನವರೆಗೆ ನೀರು ಬಿಡೋದು, ಆಮೇಲೆ 10 ದಿನಗಳು ನೀರು ಬಿಡೋಗಿಲ್ಲ, ಆಮೇಲೆ ಮತ್ತೆ 10 ದಿನ ನೀರು, ಈ ಥರ ಅಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಅಲ್ಲೇನ ಅದರ ಪ್ರಕಾರ ನೀರು ಕೊಡಲಿಕ್ಕೆ ಈಗಾಗಲೇ ನೀರು ಬಿಟ್ಟಿದ್ದೀವಿ. ನಾವು ಈಗಾಗಲೇ ನೀರು ಬಿಟ್ಟಿದ್ದೀವಿ. ಸೊ ಆಮೇಲೆ ನಾನು ಪ್ರೈಮ್ ಮಿನಿಸ್ಟರ್ನ ಇಂಟರ್ವ್ಯೂನ್ ಆಗಬೇಕು ಅಂತೇಳಿ ಪತ್ರ ಬರೆದಿದ್ದೆ. ನಾನು 5ನೇ ತಾರೀಕು ಆದೇಶ ಆದಮೇಲೆ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಲಿಕ್ಕೆ, ಆಮೇಲೆ ಇಂಟರ್ವ್ಯೂನ್ ಆಗಬೇಕು, ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಪತ್ರ ಬರೆದಿದ್ದೆ. ಇವತ್ತು ಮತ್ತೆ ನಾನು ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳ ಕಚೇರಿಗೆ ನಮ್ಮ ಚೀಫ್ ಸೆಕ್ರೆಟರಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಬೇಕು ಕೂಡಲೇ ಅಂತೇಳಿ ಮನವಿ ಮಾಡಿದ್ದೀವಿ. ಮೋಸ್ಟ್ಲಿ ನಾಳೆ ಅಥವಾ ನಾಳೆ ಕೊಟ್ಟಿದ್ದಾರೆ, ಮೋಸ್ಟ್ ಲೈಕ್ಲಿ ನಾಳೆ ಕೊಡೋ ಸಾಧ್ಯತೆ ಇದೆ. ನಾನು ಅವರನ್ನ ಭೇಟಿ ಮಾಡ್ತಾ ಇದ್ದೇನೆ, ಮಧ್ಯಪ್ರವೇಶ ಮಾಡಬೇಕು. ಬಿಕಾಸ್ ಲಾ ಅಂಡ್ ಆರ್ಡರ್ ಅಂದರೆ ಬರೀ ಕರ್ನಾಟಕ ಒಂದೇ ಅಲ್ಲ, ಪಕ್ಕದ ರಾಜ್ಯ ತಮಿಳುನಾಡಿನಲ್ಲೂ ಕೂಡ ಅದು ಸಮಸ್ಯೆ ಆಗ್ತದೆ. ಯಾಕಂದ್ರೆ ಇಲ್ಲಿ ಜನ ಅಲ್ಲಿ ಹೋಗ್ತಾರೆ, ಅಲ್ಲಿ ಜನ ಇಲ್ಲಿ ಬರ್ತಾರೆ, ಅದು ಒಂದು. ಕನ್ನಡಿಗರು ಅಲ್ಲಿ ವಾಸ ಮಾಡ್ತಾರೆ, ತಮಿಳು ಜನಾಂಗದವರು ಇಲ್ಲಿ ವಾಸ ಮಾಡ್ತಾರೆ. ಇವೆಲ್ಲ ಸಮಸ್ಯೆಗಳಿರೋದ್ರಿಂದ, ಇದು 2 ರಾಜ್ಯಗಳ ಸಮಸ್ಯೆ ಆಗಿರೋದ್ರಿಂದ ಈ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಮಧ್ಯಪ್ರವೇಶ ಮಾಡಲಿಕ್ಕೆ ನಾನು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅವರು ಬಹುಶಃ ನಾಳೆ ಕೊಟ್ಟಾಗ ನಾನು ಹೋಗಿ ಅವರನ್ನ ಭೇಟಿ ಮಾಡ್ತೇನೆ. ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ತಾಳ್ರಿ ಸ್ವಲ್ಪ ಒಂದು ನಿಮಿಷ. ನಾಳೆ ಭೇಟಿ ಮಾಡಿ 2 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದು
ಇದ್ರ ಬಗ್ಗೆ ಒಂದು ತೀರ್ಮಾನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತೇನೆ. ಆಮೇಲೆ ನೀವೇನಾದ್ರು ಹೇಳ್ತೀರಾ? ಹೇಳಿ ಏನಾದ್ರು ಲಾ ಅಂಡ್ ಆರ್ಡರ್ ಇನ್ನು ಬೆಳೆ ಪರಿಹಾರ ನೀರು ಬಿಡದೆ ಹೋದಾಗಲ್ವಾ, ಬೆಳೆ ನಷ್ಟ ಆದಾಗಲ್ವ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಅದನ್ನೇ ಹೇಳಿದ್ನಲ್ರಿ, ICC ಮೀಟಿಂಗ್ನಲ್ಲಿ ಏನು ತೀರ್ಮಾನ ಆಗಿದೆ ಅದ್ರ ಪ್ರಕಾರ ನೀರು ಬಿಡ್ತೀವಿ ಅಂತ ಹೇಳಿದ್ನಲ್ಲ, ಆನ್ ಅಂಡ್ ಆಫ್ ಮಾಡ್ಕೊಂಡು ನೀರು ಬಿಡ್ತೀವಿ ಅಂತ ಹೇಳಿದ್ನಲ್ಲ ನಾನು ಒಬ್ಬನೇ. ಅದೇ ನಮ್ಮ ಸೆಕ್ರೆಟರಿ ಬರ್ತಾರೆ, ಬಿಕಾಸ್ 1 to 1 ಮಾತಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಆಮೇಲೆ ಅವ್ರು ಪ್ರೈಮ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ತಮಿಳುನಾಡಿನವರು ಮುಖ್ಯಮಂತ್ರಿಗಳು ಕೂಡ ನನ್ನ ಕರೆದು ಮಾತಾಡಿ ಅಂತ ಇವ್ರು ಹೇಳ್ತಾರೆ. ತಾಳಿ ಆಮೇಲೆ ಏನು ಒಬ್ಬರು ಕೇಳಿದ್ರೆ ಏನಾದ್ರು ಹೇಳ್ಬೋದಪ್ಪ. ಇಲ್ಲ, ನಾನು ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ, ಅವರಿಗೆ ರಿಕ್ವೆಸ್ಟ್ ಮಾಡಿ ನೀವು ಮಧ್ಯಪ್ರದೇಶ ಪ್ರವೇಶ ಮಾಡಬೇಕು, ಇದು ಕಾನೂನು ಸುವ್ಯವಸ್ಥೆ ಅಂದ್ರೆ ಬರೀ ಆಮೇಲೆ ಪರಿಸ್ಥಿತಿ ಇವತ್ತು ಕೈ ಮೀರ್ತಕ್ಕಂಥ ಪರಿಸ್ಥಿತಿ ಹೋಗಬಾರದು. ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆ ಬರೀ ನಮ್ಮ ಕರ್ನಾಟಕ ರಾಜ್ಯದ ಒಂದೇ ಅಲ್ಲ, ಆ ರಾಜ್ಯದಲ್ಲೂ ಕೂಡ ಉದ್ಭವ ಆಗ್ತದೆ. ಯಾಕಂದ್ರೆ ಇದು ಒಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದು. ಅದಕ್ಕೆ ಅದನ್ನ ರಿಕ್ವೆಸ್ಟ್ ಮಾಡ್ತೀನಿ. ನೋಡ, ಅದು ಇಲ್ಲೆಲ್ಲ ಏನ್ ಮಾತಾಡ್ತೀನಿ ಅದೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ಇಲ್ಲ ಇಲ್ಲ, ನಾವೇನ್ ಮಾಡಲ್ಲ, ಅವೆಲ್ಲ ಒತ್ತಾಯ ಮಾಡಲ್ಲ. ಇಲ್ಲ, ಈಗ ನಿನ್ನೆ ನಿಮಗೆಲ್ಲ ಗೊತ್ತಿದೆ, ಇವತ್ತು 3 ಒಂದು ಹಬ್ಬಗಳಿದಾವೆ. ಒಂದು ಬಕ್ರೀದ್ ಹಬ್ಬ, ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥದ್ದು. 3ನೇದು ಓಣಂ ಹಬ್ಬ. ಸೊ ಎಲ್ಲೆಲ್ಲಿ ಸೂಕ್ಷ್ಮವಾದಂಥ ಪ್ರದೇಶಗಳಿದಾವಲ್ಲ ಅಲ್ಲೆಲ್ಲ ಪೊಲೀಸ್ನವ್ರನ್ನ ನಾವು ಡೆಪ್ಲಾಯ್ ಮಾಡಿದ್ವಿ. ಎಲ್ಲಿ ಈ ಸೂಕ್ಷ್ಮ ಪ್ರದೇಶಗಳಿದಾವೆ ಅಂಥ ಜಾಗಗಳಲ್ಲೆಲ್ಲ ಮಾಡಿದ್ದವು. ಅದು ಆಕಸ್ಮಿಕವಾಗಿ ಅಲ್ಲಿ ಮೈಸೂರು ರೋಡು ಮತ್ತು ನೈಸ್ ರೋಡ್ನಲ್ಲಿ ಈ ಘಟನೆಗಳಾಗಿದ್ದಾವೆ. ಅದಕ್ಕೆ ನಾನು ಹೇಳಿದ್ದೀನಿ, ಈಗ ಮತ್ತೆ ಈ ಥರದ ಘಟನೆಗಳು ಮರುಕಳಿಸಬಾರದು, ಯಾವುದೇ ಕಾರಣಕ್ಕೆ ಮರುಕಳಿಸಬಾರದು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟ ಆದೇಶವನ್ನು ಪೊಲೀಸ್ನವರಿಗೆ ನಾವು ಕೊಟ್ಟಿದ್ದೀವಿ. ಮತ್ತು ಈಗ ಹೆಚ್ಚು ಪೊಲೀಸ್ನವರು ಕೂಡ ಬಂದಿದ್ದಾರೆ ಕೇಂದ್ರ ಸರ್ಕಾರದಿಂದ. 10 ಕಂಪನಿಗಳು ಮೊದಲು 10 ಬಂದಿದ್ದಾವೆ. 10ರಲ್ಲಿ ನಾವು ಮಂಡ್ಯಕ್ಕೆ ಸ್ವಲ್ಪ, ಮೈಸೂರಿಗೆ ಕೆಲವು ಕಂಪನಿ, ಬೆಂಗಳೂರಿನಲ್ಲಿ ಕೆಲವು ಕಂಪನಿಗಳು ಹಿಂಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಈಗ ಮತ್ತೆ 10 ಕಂಪನಿಗಳು ಬಂದಿದ್ದಾವೆ. ಅದರಿಂದ ಈಗ ಸಫಿಷಿಯೆಂಟ್ ಫೋರ್ಸ್ ಎಲ್ಲ ಇದೆ. ನಾವು ಈಗ ಮತ್ತೆ ಅದು ಆಗದೇ ರೀತಿಯಲ್ಲಿ ನೋಡ್ಕೋತೀವಿ. ಯಾರು ಕೇಳಿಸೋದಿಲ್ವಲ್ಲಪ್ಪ, ಯಾರು ನೀವ ಅಲ್ಲಿ ಕೇಳಿಸ್ತಾ ಇಲ್ಲ, ಅವ್ರು ಯಾರು ಹಿಂದ್ಗಡೆ ಆಗ್ಬಿಟ್ರೆ ಕೇಳಿಸೋಲ್ದು. It is true that violence is not a solution to any problem. Violence is not a solution to any problem. It is a fact. It is true. We have to maintain peace and tranquility in the society. He also says that this dispute can only be solved within the legal ambit. Breaking the law is not a viable alternative. We'll discuss No, all these things I will discuss with the Honorable Prime Minister. Whatever you are raised, all those things I am going to discuss with the Honorable Prime Minister. ಫ್ರೀಕ್ವೆಂಟ್ ಆಗಿ ಕೋರ್ಟ್ನಲ್ಲಿ ಇದರ ರಿಸಲ್ಟ್ ಬರ್ತಾ ಇರೋದ್ರಿಂದ ನಮ್ಮ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ನ ರಿಪೀಲ್ ಮಾಡೋಕ್ಕಾಗಲಿ ಅಮೆಂಡ್ಮೆಂಟ್ ಆಗಲಿ ಪಾರ್ಲಿಮೆಂಟ್ ಡಿಬೇಟ್ ಮಾಡಬೇಕು ಅಂತ ಏನಾದ್ರು ಹೇಳ್ತೀರಾ? ಇಲ್ಲ, ಈಗ 20th ಬರ್ತದೆ. ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಒಂದು
ರಾಷ್ಟ್ರೀಯ ಜಲ ನೀತಿ ಇಲ್ಲ ಅಂತೇಳಿ ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀವಿ. ಇನ್ ದಿ ಆಬ್ಸೆನ್ಸ್ ಆಫ್ ದಿ ನ್ಯಾಷನಲ್ ವಾಟರ್ ಪಾಲಿಸಿ, 20th ಅಕ್ಟೋಬರ್ ನಮ್ಮದು ಬರ್ತಾ ಇದೆ ಸರ್. ಅದಕ್ಕೆ ಇಂಥ ಸಮಸ್ಯೆಗಳಿಗೆ ನಿರ್ದಿಷ್ಟವಾದಂಥ ಪರಿಹಾರ ಕಂಡುಕೊಳ್ಳೋದು ಬಹಳ ಕಷ್ಟ ಆಗಿದೆ. ಹಾಗಾಗಿ ಮೊದಲಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ನ್ಯಾಷನಲ್ ಪಾಲಿಸಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ನಾಳೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರೆ ಆಗಲೂ ಕೂಡ ಮಾತಾಡ್ತೀನಿ. ಮೇನ್ ಮ್ಯಾಟರ್ 20th ಬರ್ತಾ ಇದೆ ಸರ್. ಆಮೇಲೆ ಮೇನ್ ಮ್ಯಾಟರ್ ಈಸ್ ಕಮಿಂಗ್ ಅಪ್ ಆನ್ 18th of October. Main matter, main SLP is coming up on 18th of October. All these points will be raised in the main matter. ಏನು ಅವೆಲ್ಲ ಇಲ್ಲೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾದ. ಈಗ ನಾನು ಏನೇನು ಹೇಳಿದೆ ಈ ಹಿನ್ನೆಲೆನಲ್ಲೇ ಇದ್ದಾವೆ ಅವೆಲ್ಲ. ಇಲ್ಲ ನಾವು ಸರ್ಕಾರ ಅದನ್ನೆಲ್ಲ ಮಾಡಕ್ ಹೋಗೋದಿಲ್ಲ. ಈಗ we have confidence in judiciary. ಅಲ್ಲ ಅದು ಅವ್ರು ಕೇಳೋಲ್ಲ ಸರ್, ನಾನ್ ಪ್ರಪೋಸ್ ಅಂತ ಅವ್ರು ಮಾಡ್ಬೇಕಾಗಿತ್ತು, ಅವ್ರು ಮಾಡಲ್ಲ. ನಾನ್ ಪ್ರಪೋಸ್ coming from this on this bench. Budget decision ಈ ಬೆಂಚ್ ಎದುರುಗಡೆ ಬರ್ತಾ ಯಾರು ಇದು ಒಬ್ಬೊಬ್ಬರೇ ಕೇಳಿ ಅಪ್ಪ. ಒಬ್ಬರು ಕೇಳಿದ್ರೆ ಏನಾದ್ರು ಹೇಳ್ಬೋದಪ್ಪ. ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಿದ್ರೆ ನಮ್ಮ ಅಣೆಕಟ್ಟೆಗಳಲ್ಲಿ ಎಷ್ಟು ಟಿಎಂಸಿ ನೀರು ಉಳಿಯುತ್ತೆ, ಹೇಗೆ ಮೇಂಟೈನ್ ಮಾಡ್ತೀವಿ? ಈಗ ಅವೆಲ್ಲನೂ ಕೂಡ ಈಗೆಲ್ಲ ಟೆಕ್ನಿಕಲ್ ಆಗಿ ನಾವು ಅವೆಲ್ಲನೂ ಕೂಡ ಈಗ ಸೂಪರ್ವೈಸರಿ ಕಮಿಟಿ ಮುಂದೆ ಪ್ರಸ್ತಾಪ ಮಾಡ್ತಾರೆ. ದೇ ವಿಲ್ ಟೇಕ್ ಎ ಆನ್ ಗ್ರೌಂಡ್ ರಿಯಾಲಿಟಿ, ದೇ ವಿಲ್ ಮೇಕ್ ಎನ್ ಅಸೆಸ್ಮೆಂಟ್. ಅಲ್ಲಿ ಯಾಕಂದ್ರೆ ನಾವು ಈಗಲೇ ಎಲ್ಲನೂ ಇಲ್ಲಿ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ಏನ್ ಹೇಳೋದು, ಹಂಗೆ ಹೇಳಕ್ಕಾಗೋದಿಲ್ಲ. ಓಕೆ, ಮಧ್ಯಂತರ ಆದೇಶದಲ್ಲಿ ರಾಜ್ಯಕ್ಕೆ ಈಗ ಹೆಚ್ಚು ನೀರು ಬಿಡಬೇಕಾದ ಪರಿಸ್ಥಿತಿ ಬಂದಿದೆ. ನಾವು ರಾಜ್ಯ ಸಲ್ಲಿಸಿದಂತ ಮಧ್ಯಂತರ ಅರ್ಜಿಯೇ ಸರಿಯಾಗಿರಲಿಲ್ಲ, ಪಿಟಿಷನ್ ಸರಿಯಾಗಿ ಆ ಥರ ಹೇಳಲಿಲ್ಲ ಅವರು. ನೋಡಿ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅವ್ರ ಆರ್ಡರ್ಸ್ನಲ್ಲೂ ಕೂಡ ಹೇಳಿದ್ದಾರೆ, ನೀವು ಲ್ಯಾಂಡ್ ಆರ್ಡರು ಮತ್ತೆ ನಷ್ಟ ಆಗ್ತದೆ ರಾಜ್ಯಕ್ಕೆ ಇವೆಲ್ಲ ಪ್ರಸ್ತಾಪ ಮಾಡಿದ್ದೀರಿ. ಇಲ್ಲಿರ್ತಕ್ಕಂಥದ್ದು ಮಾಡಿಫಿಕೇಶನ್ ಆಫ್ ದಿ ಆರ್ಡರ್ಸ್ ಕೇಳ್ಬಿಟ್ಟು ಲೀಗಲ್ ಆಸ್ಪೆಕ್ಟ್ ಬಿಟ್ಟು ಇವೆಲ್ಲ ಹೇಳಿದಿರಿ ಅಂತ ಹೇಳಿದ್ದಾರೆ ಅಷ್ಟೇ. No. When Bangarappa was chief, what is it? When Bangarappa was chief minister, interim order was passed by tribunal to release water, 205 TMC of water to Tamil Nadu. ಅವತ್ತಿದ್ದದ್ದು ಬೇರೆ, 205 TMC ನೀರು ಬಿಡಬೇಕು ಅಂತ ಇತ್ತು. ಅದನ್ನ ಒಂದು ಆರ್ಡಿನೆನ್ಸ್ ಮಾಡಿ ನೀರು ಬಿಡಕ್ಕಾಗಲ್ಲ ಅಂತ ಮಾಡಿದ್ರು. Subsequently, that ordinance was struck down by the Supreme Court. ಈಗ ಫೈನಲ್ ಆರ್ಡರ್ಸ್ ಬಂದಿದೆ ಟ್ರಿಬ್ಯುನಲ್ ಇಂದ, ಅದು ಇಂಟ್ರೀಮ್ ಆರ್ಡರ್ಸ್. ಅದಾದ್ಮೇಲೆ ಮತ್ತೆ ಒಂದು ಮಾಡಿಫಿಕೇಶನ್ ಆಗಿ ಫ್ರಮ್ 205 TMC ಇಂದ 192 TMC ಬಂದಿದೆ. ಈಗ ಅದು ಇದರಲ್ಲಿ ಎಂತದ್ದು ಫೈನಲ್, ಅದು ಈಗ ಅದನ್ನ ಚಾಲೆಂಜ್ ಮಾಡಿ SLP ಪೆಂಡಿಂಗ್ ಇದೆ. ಅದೇ ದಟ್ SLP ಇಸ್ ಕಮಿಂಗ್ ಅಪ್ ಆನ್ 18th of October. Clarification order no, sir. What is the kind of political support you are getting from other political parties? Pardon? Kaveri issue concerns all the people, but what is the kind of support or lack of support? As far as interstate, what you see, water has been released in 1995 as per the orders of the court. Water again was released in 2002 as per the court orders.
In 2012 and 13, water has been released as per the court orders. See, at no point of time, the orders of the Honorable Supreme Court was defied by any government. But are you getting enough support from Huh? opposition? Are you getting support from opposition parties on your side? I hope so. ಸರ್ ಈಗ ನ್ಯಾಯಪೀಠ ಬದಲಾವಣೆ ನಡೆಯಲ್ಲ ಸರ್ಕಾರ. ಓಕೆ, ಥ್ಯಾಂಕ್ ಯು. ರೇ, ಊಟ ಮಾಡಿಲ್ಲಪ್ಪ, ನೀವೆಲ್ಲ ಏನ್ ಮಾಡ್ತಿದ್ದೀರಿ? ವಾಸ್ತವವಾಗಿ ನಾವು ಇದುವರೆಗೆ ಸಂಕಷ್ಟ ಸೂತ್ರ ಅಂತ ಏನ್ ಹೇಳ್ತಾ ಇದೀವಿ ಅದು ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ? ಇಲ್ಲ ನೋಡಿ, ರಿಲೇಟಿವ್ಸ್ ಮೇಲೆ ಕೇಳ್ತಾ ಇದ್ದೀನಿ. ಗ್ರೌಂಡ್ ರಿಯಾಲಿಟೀಸ್ ಮೇಲೆ ನಮ್ಮ ವಾದವನ್ನ ಮಂಡಿಸ್ತಾ ಇದ್ದೀವಿ.